ಜುಲೈ 14ರಂದು 13ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ಅಬ್ಬಕ್ಕ ಟಿವಿ ಹಾಗೂ ವೀರರಾಣಿ ಅಬ್ಬಕ್ಕನ 500ನೇ ವರ್ಷಾಚರಣೆಯ ಕಾರ್ಯಕ್ರಮ ಯಶಸ್ವಿಯಾಗಲಿ ಎಂದು ಮಾಣಿಲ ಶ್ರೀಗಳು ಶುಭ ಕೋರಿದ್ದಾರೆ. ಇವತ್ತು ನಮ್ಮ ದೇಶಾದ್ಯಂತ ವಿಶ್ವಾದ್ಯಂತ ಮಾಧ್ಯಮ ಅನ್ನೋದು ಒಳ್ಳೆಯ ಸಂದೇಶವನ್ನು ಕೊಡುವಂಥದ್ದು ಇದೆ, ಬೇರೆ ಬೇರೆ ಸಂದೇಶದಿಂದ ಅನಾಹುತ ಆಗುವಂಥದ್ದಿದೆ. ಆದರೆ ಸಾಂದರ್ಭಿಕವಾಗಿ ಇವತ್ತು ಮನುಷ್ಯನ ಜೀವನದಲ್ಲಿ ಎಲ್ಲ ಆಗು ಹೋಗುಗಳ ಕರ್ಮ ಸಂಬಂಧವಾದಂಥ ಒಂದು ತಾತ್ಪರ್ಯವನ್ನು ಸಮಾಜಕ್ಕೆ ಮನಮುಟ್ಟುವಲ್ಲಿ, ಮನ ತಟ್ಟುವಲ್ಲಿ, ಮನೆ ಮನೆ ಹಬ್ಬಿಸುವಲ್ಲಿ ಅಬ್ಬಕ್ಕ ಟಿ ವಿ ಭಾಳ ಪ್ರಚಲಿತವಾಗಿ ಇವತ್ತು ಒಳ್ಳೆಯ ಸಂದೇಶವನ್ನು ಕೊಡ್ತಾ ಇದೆ. ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ, ರಾಜಕೀಯ ಎಲ್ಲ ಕ್ಷೇತ್ರದಲ್ಲಿ ಕೈಯಾಡಿಸಿಕೊಂಡು ಈ ಸಂಸ್ಥೆಯ ಎಲ್ಲ ಕಾರ್ಯಕರ್ತರು ಒಳ್ಳೆಯ ಪ್ರಾಮಾಣಿಕವಾಗಿ ಮತ್ತು ನಿಷ್ಠೆಯಲ್ಲಿ ಅವರ ಕೈಂಕರ್ಯವನ್ನು ತೊಡಗಿಸಿಕೊಳ್ಳುವಂಥದ್ದು ನಾನು ಎಲ್ಲ ಕಡೆ ನೋಡುವಂಥ ವಿಚಾರ. ಕಳೆದ 13 ವರ್ಷದಿಂದ ಸಮಾಜದಲ್ಲಿ ಒಂದು ಒಳ್ಳೆಯ ಮಾಧ್ಯಮ ಅನ್ನುವಂಥ ಕೀರ್ತಿಗೆ ಪಾತ್ರರಾದಂಥ ಒಂದು ಸಂಸ್ಥೆ. ಆದ್ದರಿಂದ ಅಬ್ಬಕ್ಕನ ಹೆಸರು ಹೇಗಿದೆಯೋ ಹಾಗೆ ಶಶಿಧರ್ ಪುಯ್ಯತ್ತ ಬೈಲ್ ಅವರ ಅಜ್ಜಿಯ ಹೆಸರು ಅಬ್ಬಿ ಅಂತ. ಅವರ ಹೆಸರು ಮತ್ತು ಅವರು ಹುಟ್ಟಿದ ಉಳ್ಳಾಲದಲ್ಲಿ ಅಬ್ಬಕ್ಕ ದೇವಿ ಏನು ಮಾತ್ಮೆ, ಏನು ಶೂರತ್ವದ ಸಂದೇಶವನ್ನು ಕೊಟ್ಟಿದ್ದಾಳೆ, ಆ ಪ್ರಚಲಿತವಾದಂಥ ಅಜ್ಜಿ ಮತ್ತು ಅಬ್ಬಕ್ಕ ತಾಯಿಯ ಎರಡು ಹೆಸರನ್ನು ಸಂವೇದನೆಗೊಳಿಸಿ ಭಾಳ ಚೆನ್ನಾಗಿ ಅದನ್ನು ಅಬ್ಬಕ್ಕ ಟಿ ವಿ ಅಂತ ಹೆಸರು ಕೊಟ್ಟು ನಡೆಸ್ತಾ ಬಂದಿದ್ದಾರೆ. ಭಾಳ ಪ್ರಾಕೃತಿಕವಾದಂಥ ಸೌಂದರ್ಯಕ್ಕೆ ಮತ್ತೊಂದು ಹೆಸರು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಪರಶುರಾಮ ಸೃಷ್ಟಿ. ಅದರಲ್ಲಿಯೂ ಅಬ್ಬಕ್ಕ ಉಳ್ಳಾಲದ ಪ್ರಾತಿನಿಧ್ಯ ಇರತಕ್ಕಂಥ ಕ್ಷೇತ್ರದಲ್ಲಿ ಬೆಳೆದವಳು. ಅವಳಿಗೆ ಇನ್ನಷ್ಟು ದೇವರು ಶಕ್ತಿ ಕೊಡಲಿ, ಈ ಸಂಸ್ಥೆ ಇನ್ನಷ್ಟು ಬೆಳಗಲಿ, 13 ವರ್ಷಗಳ ಅವಿರತ ಪರಿಶ್ರಮ ಇನ್ನಷ್ಟು ಕಾರ್ಯತತ್ಪರತೆಯಲ್ಲಿ ಮುಂದುವರಲಿಕ್ಕೆ ಬೇಕಾದಂಥ ಆರ್ಥಿಕ ಅನುಕೂಲತೆಯನ್ನು ಅವರಿಗೆ ಕೊಡಬೇಕು. ಆ ಸಂಸ್ಥೆಗೆ ಶ್ರೋತೃಗಳು ಅವರಿಗೆಲ್ಲರೂ ಅಬ್ಬಕ್ಕ ಟಿ ವಿಗೆ ಪ್ರೋತ್ಸಾಹ ಮಾಡಬೇಕು. ಅವರ ದಕ್ಷ ಮತ್ತು ಪ್ರಾಮಾಣಿಕತೆಯ ಸೇವೆಯನ್ನು ಶ್ರೋತೃಗಳು ಗುರುತಿಸಬೇಕು ಅನ್ನುವಂಥ ಮಾತನ್ನು ಹೇಳಿ, ಆ ವರಮಹಾಲಕ್ಷ್ಮಿ ವ್ರತಾಚರಣೆ ಈ ಶುಭ ಸಂದರ್ಭದಲ್ಲಿ ಅಬ್ಬಕ್ಕ ಟಿ ವಿಯ 13ನೇ ವರ್ಷಕ್ಕೆ ಇನ್ನಷ್ಟು ಒಳ್ಳೆಯ ಕೀರ್ತಿಯನ್ನು ಸಂಪಾದನೆ ಮಾಡಲಿಕ್ಕೆ ಬೇಕಾದಂಥ ಅವಕಾಶವನ್ನು ಅವರ ಎಲ್ಲ ಕಾರ್ಯಕರ್ತರಿಗೂ ಇನ್ನಷ್ಟು ಶಕ್ತಿಯನ್ನು ತುಂಬುವಂಥ ಕೆಲಸ ಸಮಾಜದಿಂದ ಆಗಲಿ ಅಂತ ನಾನು ಆ ಮಾತಾಯಿಯಲ್ಲಿ ಪ್ರಾರ್ಥನೆ ಮಾಡಿಕೊಳ್ತೇನೆ.